ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೈತಪ್ಪುವುದಕ್ಕೆ ಬಂಗಾರಪೇಟೆ ಜನತೆ ವಾಲಂಟಿಯರ್ ಆಗಿ ಇವತ್ತು ಈ ಬಂದನ್ನ ಆಚರಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ವರ್ತಕ ಸಂಘ ಇರ್ಬೋದು, ಚೌಡಯ್ಯ ಅಸೋಸಿಯೇಷನ್ ಇರ್ಬೋದು, ವರ್ಕರ್ ಅಸೋಸಿಯೇಷನ್ ಇರ್ಬೋದು, ಜವಳಿ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಕಂಟ್ರೋಲ್ ಟ್ರಾವೆಲ್ಸ್ ಇರ್ಬೋದು, ಆಟೋ ಇರ್ಬೋದು, ಎಲ್ಲ ಜನತೆ ಪಕ್ಷಭೇದವನ್ನು ಮರೆತು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡ್ತಾ ಎಲ್ಲ ಕೆಲಸಗಳ ಬಗ್ಗೆ ಅವರಿಗೆ ಮನವರಿಕೆ ಆಗಿದೆ. ಅವರು ಕೇವಲ ಒಂದು ಶಾಸಕರಾಗಿ ಇವತ್ತು ಬಂಗಾರಪೇಟೆಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನೀವು ನಾವು ನೋಡಬಹುದು, ಸಿಮೆಂಟ್ ರೋಡ್ ಇರ್ಬೋದು, ರೈಲ್ವೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಈ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೆಳಗಡೆ ನಾವು ಹೇಳಿದ್ದೀವಿ ತೆಗೆದುಕೊಳ್ಳಬಹುದು, ಕನ್ನಡ ಭವನ ಇರ್ಬೋದು, ಪತ್ರಕರ್ತರ ಭವನ ಇರ್ಬೋದು, ಲಯನ್ಸ್ ಭವನ ಇರ್ಬೋದು, ಶಿಕ್ಷಕರ ಭವನ ಇರ್ಬೋದು, ಇವತ್ತು ಇದನ್ನೆಲ್ಲ ರಂಗಮಂದಿರ ಇರ್ಬೋದು, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, ಇದನ್ನೆಲ್ಲ ಕೇವಲ ಒಂದು ಶಾಸಕರಾಗಿ ಇವತ್ತು ನಾರಾಯಣಸ್ವಾಮಿ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದೆ. ಇಡೀ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಮಂತ್ರಿ ಆಗೋದು ಖಚಿತವಾಗಿ ಇರ್ತಾ ಇತ್ತು. ಆದರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಒಂದು ಒಳ್ಳೆಯ ಆರೋಗ್ಯದಾರನನ್ನ ಇವತ್ತು ಕರೆದುಕೊಂಡಿದೆ. ಅವರು ಮಂತ್ರಿ ಸ್ಥಾನ ಕೊಡಿದೆ. ಇದಕ್ಕೆ ನಾವು ಬಂಗಾರಪೇಟೆ ಜನರಿಗೆ ಬಹಳಷ್ಟು ಬೇಸರ ಇದೆ. ನಾವು ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಕಡೆಗೆ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೈತಪ್ಪುವುದಕ್ಕೆ ಬಂಗಾರಪೇಟೆ ಜನತೆ ವಾಲಂಟಿಯರ್ ಆಗಿ ಇವತ್ತು ಈ ಬಂದನ್ನ ಆಚರಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ವರ್ತಕ ಸಂಘ ಇರ್ಬೋದು, ಚೌಡಯ್ಯ ಅಸೋಸಿಯೇಷನ್ ಇರ್ಬೋದು, ವರ್ಕರ್ ಅಸೋಸಿಯೇಷನ್ ಇರ್ಬೋದು, ಜವಳಿ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಕಂಟ್ರೋಲ್ ಟ್ರಾವೆಲ್ಸ್ ಇರ್ಬೋದು, ಆಟೋ ಇರ್ಬೋದು, ಎಲ್ಲ ಜನತೆ ಪಕ್ಷಭೇದವನ್ನು ಮರೆತು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡ್ತಾ ಎಲ್ಲ ಕೆಲಸಗಳ ಬಗ್ಗೆ ಅವರಿಗೆ ಮನವರಿಕೆ ಆಗಿದೆ. ಅವರು ಕೇವಲ ಒಂದು ಶಾಸಕರಾಗಿ ಇವತ್ತು ಬಂಗಾರಪೇಟೆಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ.